ಕಡು ಬಡತನದಲ್ಲಿ ಹುಟ್ಟಿದಂಥ ಈ ಹಳ್ಳಿಯ ಪ್ರತಿಭೆ ಬಗ್ಗೆ ನೋಡೋಣ ಫ್ರೆಂಡ್ಸ್. ಇವರು ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ಮೇಲೆ ಬಂದವರು. ಎಲ್ಲರಂತೆ ಇವರು ಐಷಾರಾಮಿ ಜೀವನ ನಡೆಸಿದವರಲ್ಲ. ಮನೆಯವರನ್ನು ಎದುರು ಹಾಕಿಕೊಂಡು ಬೆಂಗಳೂರಿಗೆ ಬಂದವರು. ಒಂದು ಹೊಸ ಜೀವನ ಕಂಡುಕೊಳ್ಳುವ ತವಕದಿಂದ ಬಹಳಷ್ಟು ಆಸೆಗಳನ್ನು ಹೊತ್ತು ಬೆಂಗಳೂರಿಗೆ ಬಂದವರು. ಅವರ ತಂದೆ ಗದ್ದೆ ಕೆಲಸ ಮಾಡಿಕೊಂಡು ಇದ್ದವರು. ಅದು ಅವರಿಗೆ ಇಷ್ಟವಿರಲಿಲ್ಲ. ಆದ ಕಾರಣ ಅದನ್ನು ತೊರೆದು ಏನೋ ಒಂದು ಸಾಧನೆ ಮಾಡಬೇಕೆಂಬ ಹಾತೊರೆದು ಬಂದು ಮೊದಲಲ್ಲಿ ಬಹಳಷ್ಟು ಕಷ್ಟ ಮತ್ತು ನೋವುಗಳನ್ನು ಅನುಭವಿಸಿದರು. ಬೆಂಗಳೂರು ಅವರಿಗೆ ಹೊಸದು. ಎಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲದ ಯುವಕ ಬಂದು ಮೊದಲ ದಿನಗಳಲ್ಲಿ ಸಾಕಷ್ಟು ಸ್ಟ್ರಗಲ್ ಮಾಡಿದರು. ಬೆಂಗಳೂರನ್ನು ಬಿಟ್ಟು ಬರುವ ಹಾಗೆ ಅವರಿಗೆ ಆಗಿತ್ತು ಎಂದರೆ ತಪ್ಪಾಗಲಾರದು. ಯಾಕಂದರೆ ಅಲ್ಲಿ ಅವರಿಗೆ ಊಟ ಮತ್ತು ವಸತಿಯ ಬಹಳ ಸಮಸ್ಯೆಯಾಗಿತ್ತು. ಬಹಳ ಸಮಸ್ಯೆಯನ್ನು ಅನುಭವಿಸಿದರು. ನಂತರ ಹಂತವಾಗಿ ಅವರು ಎಲ್ಲವನ್ನು ತಿಳಿದುಕೊಂಡರು. ಇವರ ಹಿನ್ನೆಲೆ ನೋಡುವುದಾದರೆ ಯೂಟ್ಯೂಬ್ನಲ್ಲಿ ಗ್ರಾಮದ ಶೈಲಿಯ ಕಾಮಿಡಿ ವಿಡಿಯೋಗಳ ಮೂಲಕ ನಲ್ಲಿ ಮೂಳೆ ಅಂತಾನೇ ಜನಪ್ರಿಯ ಗಳಿಸಿದರು. ಜೀವನ ಸಿನಿಮಾ ವಿಭಾಗದಲ್ಲಿ ಆರಂಭಿಸುವ ಮುಂಚೆ ಟಿವಿ ಮಾಧ್ಯಮದಲ್ಲಿ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದರು. ನಾವು ಇವಾಗ ಹೇಳ್ತಾ ಇರೋದು ಬೇರೆ ಯಾರ್ದೂ ಅಲ್ಲ, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ನಟ ಗಿಲ್ಲಿ. ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿಯ ಮಠದಪುರದವರು. ಟಿವಿ ಕಾರ್ಯಕ್ರಮಗಳ ಮುಖಾಂತರ ಇವರು ಕರ್ನಾಟಕದ ಮನೆ ಮಾತಾದವರು. ಮನರಂಜನೆಯ ಕಾರ್ಯಕ್ರಮಗಳ ಮೂಲಕ ಜನರ ಮನಸ್ಸು ಕದ್ದವರು. ಜನಪ್ರಿಯತೆ ಕಾರ್ಯಕ್ರಮಗಳಾದ ಕಾಮಿಡಿ ಕಿಲಾಡಿಗಳು ಮತ್ತು ಕರ್ನಾಟಕ ಡ್ಯಾನ್ಸ್ ಶೋಗಳ ಮೂಲಕ ಕರ್ನಾಟಕದ ಮನೆ ಮಾತಾದವರು. ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಅವರು ಹೊಡೆಯುವ ಪಂಚಿಂಗ್ ಡೈಲಾಗ್ಗಳು ಜನರ ಮನಸ್ಸು ಗೆದ್ದವು. ಅವರ ಡೈಲಾಗ್ ಡೆಲಿವರಿ ಬಹಳ ಸರಳವಾಗಿತ್ತು ಮತ್ತು ಸ್ಪಷ್ಟವಾಗಿತ್ತು. ಎಲ್ಲರನ್ನೂ ಮೋಡಿ ಮಾಡಿದರು. ಅದರ ಜನಪ್ರಿಯತೆ ಅವರನ್ನು ಉತ್ತುಂಗಕ್ಕೆ ಏರಿಸಿತು. ಮತ್ತು ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಇವರು ಬೆಸ್ಟ್ ಎಂಟರ್ಟೈನರ್ ಆಗಿ ಅವಾರ್ಡ್ ಗೆದ್ದರು. ಗಗನ ಮತ್ತು ಗಿಲ್ಲಿ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು. ಇವರು ಮೊದಲು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸೆಟ್ ಬಾಯ್ ಆಗಿ ವರ್ಕ್ ಮಾಡಿದರು. ಇವರ ಮೊದಲ ಬಾರಿಗೆ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದ ಚಿತ್ರ 2024ರಲ್ಲಿ ಲಂಗೋಟಿ ಮ್ಯಾನ್ ಮೂವಿನಲ್ಲಿ ಒಂದು ಸಣ್ಣ ಪಾತ್ರ ಮಾಡುತ್ತಾರೆ. ನಂತರ ದರ್ಶನ್ ಸರ್ ಜೊತೆ ದಿ ಡೆವಿಲ್ ಮೂವಿನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದು 2025ರಲ್ಲಿ. ಇನ್ನು ಗಿಲ್ಲಿ ಬಗ್ಗೆ ಹೇಳೋದಾದರೆ ಇನ್ಸ್ಟಾದಲ್ಲಿ 2.2 ಮಿಲಿಯನ್ ಫಾಲೋವರ್ಸನ್ನು ಹೊಂದಿದ್ದಾರೆ ಇವರು. ಇವರ ನಿಜವಾದ ಹೆಸರು ಮಳವಳ್ಳಿ ನಟರಾಜ್. ಹುಟ್ಟಿದ್ದು ಏಪ್ರಿಲ್ 5, 1996 ಮಂಡ್ಯ ಜಿಲ್ಲೆ. ಮತ್ತು ಇನ್ನೊಂದು ಮಾಹಿತಿ ಪ್ರಕಾರ ನೋಡೋದಾದರೆ ಇವರು ಹುಟ್ಟಿದ್ದು ಜೂನ್ 21, 1998 ಅಂತ ಇದೆ. ಇವಾಗ ನೋಡೋದಾದರೆ 1996 ಪ್ರಕಾರ 30 ವರ್ಷ ವಯಸ್ಸು ಇವರಿಗೆ. ನಾವು ವಿ ಆರ್ ಲುಕಿಂಗ್ ಕೀ ಡೀಟೇಲ್ಸ್ ಅಬೌಟ್ ಗಿಲ್ಲಿ ನಟ. ಇವರ ಪ್ರೊಫೆಷನ್ ನೋಡೋದಾದರೆ ಆ್ಯಕ್ಟರ್, ಕಮಿಡಿಯನ್ ಮತ್ತು ಟೆಲಿವಿಷನ್ ಪರ್ಸನಾಲಿಟಿ. ಇವರಿಗೆ ಬ್ರೇಕ್ ಕೊಟ್ಟಂಥ ಕಾರ್ಯಕ್ರಮ ಎಂದರೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ರ ರನ್ನರ್ ಅಪ್. ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ ಆ್ಯಸ್ ಯೂಸ್ವಲ್ ಎಲ್ಲರಿಗೂ ಗೊತ್ತಿರುವಂಥ ಸೀಸನ್ 12ರ ಬಿಗ್ ಬಾಸ್ ವಿನ್ನರ್.